ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗಲ್ಲಿ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. 1 kg ಚಿಕನ್ ತಗೊಂಡಿದ್ದೀನಿ. ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಉಪ್ಪು ತಗೊಂಡಿದ್ದೀನಿ. ಇದು ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಪುದೀನ ಎಷ್ಟು ತಗೋದಿರೋ ಕೊತ್ತಂಬರಿನೂ ಅಷ್ಟೇ ತಗೊಳ್ಳಿ. ನಾಟಿ ತಗೊಂಡ್ರೆ ತುಂಬ ಕಲರ್ ಬರುತ್ತೆ. ಮತ್ತು ಇದು ಮೊಸರು ತಗೊಂಡಿದ್ದೀನಿ 1/4 ಕಪ್ಪು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನೇ. ಮತ್ತು ಈರುಳ್ಳಿ ಒಂದು 4-5 ಈರುಳ್ಳಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಬುಲೆಟ್ ರೈಸ್ ತಗೊಂಡಿದ್ದೀನಿ. ಆ ಗ್ಲಾಸಲ್ಲಿ 2 ಗ್ಲಾಸ್ ತಗೊಂಡಿದ್ದೀನಿ ನಾನು. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೆಂತ್ಯ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ. ಮತ್ತು ಮರಾಠಿ ಮೊಗ್ಗು ಒಂದು 6 ತಗೊಂಡಿದ್ದೀನಿ. ಏಲಕ್ಕಿ ಒಂದು 4 ತಗೊಂಡಿದ್ದೀನಿ. ಮತ್ತು ಇದು ನಕ್ಷತ್ರದ ಹೂವು ಮತ್ತು ಕಲ್ಲು ತಗೊಂಡಿದ್ದೀನಿ. ಪಲಾವ್ ಎಲೆ ಸ್ವಲ್ಪ ತಗೊಂಡಿದ್ದೀನಿ. ಮತ್ತು ಚಕ್ಕೆ, ಸ್ವಲ್ಪ ಲವಂಗ ತಗೊಂಡಿದ್ದೀನಿ. ಇಷ್ಟೇ ಹಾಕೋದು. ಮತ್ತು ಟೊಮೊಟೊ 1 ತಗೊಂಡಿದ್ದೀನಿ. ದೊಡ್ಡದು ಒಂದೇ ಟೊಮೊಟೊ ತಗೊಂಡಿರೋದು. ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ನಾವು ಇವಾಗ ಬಿರಿಯಾನಿ ಮಾಡೋದು ಹೇಗಂತ ನೋಡೋಣ. ಇವಾಗ ಚಿಕನ್ ತಗೊಂಡಿದ್ದೀವಲ್ಲ, ಅದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಉಪ್ಪು ಇದೆಲ್ಲ ಹಾಕಿ ಚಿಕನ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಇವಾಗ ಮೊಸರಲ್ಲಿ ನಾವು ಅದನ್ನು ನೆನೆಸಿಟ್ರೆ ಚೆನ್ನಾಗಾಗುತ್ತೆ. 1/4 ಕಪ್ ಮೊಸರು ತಗೊಂಡಿದ್ನಲ್ಲ, ಅದು ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಈ ಥರ ಹಾಕಿ ಮಿಕ್ಸ್ ಮಾಡೋದ್ರಿಂದ ಚಿಕನ್ ಬಿರಿಯಾನಿಯಲ್ಲಿ ತುಂಬಾ ಟೇಸ್ಟ್ ಇರುತ್ತೆ. ನಾವು ಡೈರೆಕ್ಟಾಗಿ ಹಂಗೆ ಹಾಕಿದ್ರೆ ಉಪ್ಪು ಖಾರ ಏನೂ ಹಿಡಿಯಲ್ಲ ಚಿಕನ್ಗೆ. ಸೊ ನಾವು ಈ ಥರ ಮಾಡಿ ಕಲಿಸ್ಬಿಟ್ಟು ಒಂದು 30 ಮಿನಿಟ್ಸ್ ಇಲ್ಲಾಂದರೆ 50 ಮಿನಿಟ್ಸ್ ಆದರೂ ಪರವಾಗಿಲ್ಲ, ನೆನೆಸಿಟ್ರೆ ಬೇಗ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಖಾರದ ಪುಡಿ ಸ್ವಲ್ಪ ತಗೊಳ್ಳಿ, ಯಾಕಂದರೆ ಅದು ಪೀಸ್ಗೆ ಖಾರ ಹಿಡೀಲಿ ಅಂತ ಹಾಕಿದ್ದು ಅಷ್ಟೇ. ನಾವಿವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿರ್ತೀವಲ್ಲ, ಅದರಲ್ಲೂ ಖಾರ ಇರುತ್ತೆ. ಸೊ ಸ್ವಲ್ಪ ತಗೊಳ್ಳಿ. ಅರಿಶಿನ ಪುಡಿನೂ ಸ್ವಲ್ಪನೇ ತಗೋಬೇಕು, ಯಾಕಂದರೆ ಕಲರ್ ಬಂದುಬಿಡುತ್ತೆ. ನಾವಿವಾಗ ಗ್ರೀನ್ ಬಿರಿಯಾನಿ ಮಾಡ್ತಿರೋದು. ಸೊ ಜಾಸ್ತಿ ಹಾಕಿದ್ರೂ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಸ್ವಲ್ಪ ತಗೊಳ್ಳಿ. ಇವಾಗ ಮೊಸರು ಅದೆಲ್ಲ ಪುಡಿ ಹಾಕಿ ನಾವು ಇವಾಗ ಕಲಸಿ ಇಟ್ಕೊಳ್ಳೋಣ. ನಾವು ಮಾಡೋವಾಗ ಕಲಸಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೂ ಚೆನ್ನಾಗಿ ಅದು ಉಪ್ಪು ಖಾರ ಹಿಡ್ದಿರುತ್ತೆ. ಸೊ ನಾವು ಇವಾಗ ಅದನ್ನು ಮಾಡಿ ಸೈಡ್ಗೆ ಇಟ್ಬಿಡೋಣ. ಇವಾಗ ಒಂದು ಪಾತ್ರೆ ತಗೊಳ್ಳೋಣ. ನಾನು ತಗೊಂಡಿರೋ ಅಕ್ಕಿಗೆ ಈ ಪಾತ್ರೆ ಕರೆಕ್ಟಾಗಿ ಆಗುತ್ತೆ ದಮ್ ಕಟ್ಟೋದಕ್ಕೆ. ನಾನು ಅದಕ್ಕೆ ಸ್ವಲ್ಪ ದೊಡ್ಡದೇ ತಗೊಂಡಿದ್ದೀನಿ. ನಾನು ತಗೊಂಡಿರೋ ಅಕ್ಕಿಯಲ್ಲಿ ಇಲ್ಲಾಂದರೆ ಒಂದು 6 ಮೆಂಬರ್ಸ್ ತಿನ್ಬೋದು. 1 kg ಚಿಕನ್ನು ಮತ್ತು 2 ಗ್ಲಾಸ್ ಅಕ್ಕಿಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಳಿ ನೋಡಿಕೊಂಡು. ಇವಾಗ ಬಿಸಿ ಆಗಿದೆ ಪಾತ್ರೆ. ಅದಕ್ಕೆ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಎಷ್ಟು ಹಾಕಿದ್ರೆ ಅಷ್ಟು ಟೇಸ್ಟ್ ಇರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಬಿರಿಯಾನಿ ಮಾಡೋವಾಗ ತುಂಬಾ ಟೇಸ್ಟ್ ಇರುತ್ತೆ. ಇವಾಗ ಅದು ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ನೀವು ಕ್ವಾಂಟಿಟಿ ನೋಡಿಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸ್ನ ತಗೊಳ್ಳಿ. ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಕಮ್ಮಿ ಇದ್ದರೆ ಸ್ವಲ್ಪ ಕಮ್ಮಿ ತಗೊಳ್ಳಿ. ನಾನು ಮಾಡ್ತಾ ಇರೋದಕ್ಕೆ ಇಷ್ಟು ತಗೊಂಡಿರೋದು ನಾನು. ಇವಾಗ ಎಣ್ಣೆ ಹೀಟ್ ಆಗಿದೆ. ನಾವು ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಮಾತ್ರ ನಾವು ಇವಾಗ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ, ಯಾಕಂದರೆ ಸೀದೋಗ್ಬಿಡುತ್ತೆ ಇವಾಗ ಹಾಕಿದ್ರೆ. ಇವಾಗ ಪಲಾವ್ ಎಲೆ ಹಾಕ್ಕೊಳ್ಳೋಣ ಎಣ್ಣೆ ಒಳಗಡೆ. ಪಲಾವ್ ಎಲೆ ಇವಾಗ ಚಕ್ಕೆ ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗನೂ ಹಾಕ್ಕೊಂಬಿಡೋಣ. ಮತ್ತು ಮರಾಠಿ ಮೊಗ್ಗು ಮತ್ತು ನಕ್ಷತ್ರದ ಹೂವು ಅವನ್ನೂ ಹಾಕ್ಕೊಂಬಿಡೋಣ. ಏಲಕ್ಕಿ ಕೂಡ ಹಾಕ್ಕೊಬಿಡೋಣ. ಆಮೇಲೆ ಅದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಅದು ಫ್ರೈ ಮಾಡೋವಾಗೇ ಗಮ್ಮಂತ ಬರ್ತಾ ಇರುತ್ತೆ. ಆವಾಗ ನಮ್ಗೆ ಗೊತ್ತಾಗುತ್ತೆ. ಇವಾಗ ಅದೆಲ್ಲ ಸ್ವಲ್ಪ ಫ್ರೈ ಆಗಿದೆ. ನಾವು ಇವಾಗ ಕಲ್ಲು ಹಾಕ್ಕೊಳ್ಳೋಣ.
ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ಅದನ್ನು ಕಲಸೋಣ. ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದನೇ ಬಿರಿಯಾನಿ ಅಷ್ಟು ಟೇಸ್ಟ್ ಆಗಿರೋದು. ಮೆಂತ್ಯ ಸೊಪ್ಪು ಇವಾಗ ಯಾಕೆ ಹಾಕಿ ಫ್ರೈ ಮಾಡಿಲ್ಲ ಅಂದರೆ, ಅದು ಫಸ್ಟೇ ಹಾಕಿಬಿಟ್ರೆ ಮೆಂತ್ಯ ಸೊಪ್ಪು ಸೀದೋಗಿಬಿಡುತ್ತೆ, ಸೊ ಫ್ಲೇವರ್ ಎಲ್ಲ ಹೋಗಿಬಿಡುತ್ತೆ. ಅದಕ್ಕೆ ನಾವು ಅದೆಲ್ಲ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡ್ರೆ ಫ್ಲೇವರ್ ಹಾಗೆ ಇರುತ್ತೆ. ಇವಾಗ ಇದೆಲ್ಲ ಫ್ರೈ ಆಗಿದೆ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ಳೋಣ. ನಾನು ಇವಾಗ ಅದನ್ನ ಮನೆಯಲ್ಲೇ ಮಾಡ್ಕೊಂಡಿರೋದು. ಶುಂಠಿ ಬೆಳ್ಳುಳ್ಳಿನ ತಗೊಂಡು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ನಾವು ಅಂಗಡಿಯಲ್ಲೆಲ್ಲ ತೊಗೊಬಂದರೆ ಚೆನ್ನಾಗಿರಲ್ಲ. ಸೊ ಮನೆಯಲ್ಲೇ ಮಾಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಅದನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು, ಆವಾಗೇ ನಮ್ಗೆ ಟೇಸ್ಟ್ ಇರೋದು. ಅದನ್ನು ಹಾಗೆ ಬಿಟ್ಬಿಡಬೇಡಿ, ಹಾಕಿಬಿಟ್ಟು ಕಲಿಸ್ತಾ ಇರಬೇಕದು, ಯಾಕಂದರೆ ಸೀದೋಗ್ಬಿಡುತ್ತೆ. ಸೊ ಆವಾಗ ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ. ಸೊ ಕಲಿಸ್ತಾ ಇರಿ. ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ನನಗೆ ಇಷ್ಟ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಯಾರೂ ಯೂಸ್ ಮಾಡಲ್ಲ, ಬಟ್ ಇಷ್ಟ ಇರೋರು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಇವಾಗ ಅದೆಲ್ಲ ಫ್ರೈ ಆಗಿದೆ. ನಾವು ಇವಾಗ ಈರುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು ಇವಾಗ ಹಾಕ್ಕೊಳ್ಳೋಣ. ಅದನ್ನು ಅಷ್ಟೇ ನಾವು ಅದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ತುಂಬಾ ಟೇಸ್ಟ್ ಇರುತ್ತೆ. ಅದಕ್ಕೆ ಎಲ್ಲ ಒಂದೊಂದು ಹಾಕ್ಕೊಂಡು ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು. ಏನು ಅಷ್ಟೊಂದು ಕಷ್ಟ ಆಗಲ್ಲ ಮಾಡೋದಕ್ಕೆ. ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಬೇಗನೆ ಮಾಡಿಬಿಡ್ತೀವಿ. ನೀವು ಒಂದ್ಸಲ ಮಾಡಿ ನೋಡಿ ಮನೆಯಲ್ಲಿ, ತಿಂದ್ಬಿಟ್ಟು ಮತ್ತೆ ಮತ್ತೆ ಬಿರಿಯಾನಿ ಬೇಕು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು. ನೀಟಾಗಿ ಕಲಿಸ್ಕೊಳ್ಳೋಣ. ಆವಾಗ ಹೇಳ್ದಾಗೆ ನಾವು ಹಂಗೆ ಬಿಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಮತ್ತು ಅದು ಟೇಸ್ಟ್ ಕೂಡ ಹೋಗಿಬಿಡುತ್ತೆ. ಇವಾಗ ಆ ಥರ ಫ್ರೈ ಮಾಡ್ಕೊಳ್ಳೋವಾಗಲೇ ನಾವು ಅಕ್ಕಿನ ನೆನೆಸಿಟ್ಕೊಳ್ಳೋಣ. ನೆನೆಸಿಟ್ಕೊಂಡು ಹಾಕೋದ್ರಿಂದ ಅಕ್ಕಿ ಸ್ಮೂತಾಗಿ ಬರುತ್ತೆ ರೈಸು, ಅದಕ್ಕೆ ನಾವು ನೆನೆಸಿಟ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ, ಅದು ನೀಟಾಗಿ ಫ್ರೈ ಆಗಿದೆ. ಅದು ಗೊತ್ತಾಗದೇ ಇರೋರು ಅದು ಹಾಕಿದ್ದೀವಲ್ಲ, ಫ್ರೈ ಆದಾಗ ಆಯಿಲ್ ಬಿಟ್ಕೊಳ್ಳುತ್ತೆ ನೋಡಿ. ಆಯಿಲ್ ಬಿಟ್ಕೊಳ್ತಾ ಇದೆ, ಆ ಥರ ಬಿಟ್ಕೊಂಡಿದೆ ಅಂದರೆ ಫ್ರೈ ಆಗಿದೆ ಅಂತ. ಇವಾಗ ನಾವು ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಇವಾಗ ಹಾಕ್ಕೊಳ್ಳೋಣ. ಅದನ್ನು ಹಾಗೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು, ಆವಾಗೇ ಚೆನ್ನಾಗಿರೋದು. ಇಲ್ಲಾಂದರೆ ಹಸಿ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿರಲ್ಲ. ಸೊ ನೀಟಾಗಿ ಅದು ಫ್ರೈ ಆಗಿ ಆಯಿಲ್ ಬಿಟ್ಕೊಬೇಕು. ಇದನ್ನು ಹಾಗೆ ನಾವು ಕಲಿಸ್ಕೊತಾ ಇರಬೇಕು, ಇಲ್ಲಾಂದರೆ ಇದು ಕೂಡ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಕಲಿಸ್ಕೊಳ್ತಾ ಇರಿ. ಇದೆಲ್ಲ ಮಾಡೋವಾಗ ಇಲ್ಲಿ ಇಟ್ಬಿಟ್ಟು ಆ ಕಡೆ ಈ ಕಡೆ ಹೋಗೋದೆಲ್ಲ ಮಾಡಬಾರ್ದು. ನೀಟಾಗಿ ನೋಡ್ಕೊಳ್ತಾನೆ ಇರಬೇಕು ಹುಷಾರಾಗಿ, ಆವಾಗೇ ಚೆನ್ನಾಗಿ ಬರೋದಿದು. ನಾವು ಬಿಟ್ಟೋಗಿದ್ದೀವಿ ಅಂದರೆ ಸೀದೋಗಿಬಿಟ್ಟು ಆಮೇಲೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ, ಫುಲ್ ಬಿರಿಯಾನಿ ಟೇಸ್ಟೇ ಹೋಗ್ಬಿಡುತ್ತೆ. ಸೊ ನೀಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಗ್ರೀನ್ ಕಲರ್ ಜಾಸ್ತಿ ಬರಬೇಕು ಅಂದರೆ ನೀವು ನಾಟಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ, ತುಂಬಾ ಗ್ರೀನ್ ಕಲರ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಗ್ರೀನ್ ಕಲರ್ ಹಾಗೇ ಇರಬೇಕು ಅಂದರೆ ನೀವು ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕೋತಿರಲ್ಲ, ಆವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದು ಹಂಗೆ ಇರುತ್ತೆ, ನೀವು ಎಷ್ಟೊತ್ತಿಗೆ ಮಾಡಿದ್ರೂ ಸ್ವಲ್ಪ ಕಲರ್ ಹಾಗೇ ಇರುತ್ತೆ, ಡಾರ್ಕ್ ಆಗಲ್ಲ, ಬ್ಲ್ಯಾಕ್ ಕಲರ್ ಬರಲ್ಲ. ನೋಡಿ ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಎಣ್ಣೆ ಕೂಡ ನೋಡಿ ಹೆಂಗೆ ಬಿಟ್ಕೊಂಡಿದೆ ಅಂದ್ಬಿಟ್ಟು. ಸೊ ನೀಟಾಗಿ ಕಲಿಸ್ಬಿಡೋಣ. ಇವಾಗ ನೆಕ್ಸ್ಟು ಟೊಮಾಟೊ ಹಾಕೋಣ ನಾವು. ನಾನು ದೊಡ್ಡದು ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಅದು ಟೊಮೊಟೊ ಹಾಕ್ಕೋತಾ ಇದ್ದೀನಿ ನಾನು. ಇವಾಗ ಟೊಮೊಟೊ ಹಾಕ್ಕೊಂಡು ನೀಟಾಗಿ 1-2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ನೋಡಿ ಫುಲ್ ಆಯಿಲ್ ಬಿಟ್ಕೊಂಡಿದೆ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೆಕ್ಸ್ಟು ನಾವು ಇವಾಗ ಆಯಿಲ್ ಬಿಟ್ಕೊಂಡು ಆಗಿದ್ದೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ಗೆ ಇವಾಗ ನಾವು ಮೊಸರು, ಉಪ್ಪು, ಖಾರ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡಿರುತ್ತೆ. ನಾವು ಮೊಸರು ಹಾಕಿರೋದ್ರಿಂದ ಇನ್ನೂ ಬೇಗನೆ ಉಪ್ಪು ಖಾರ ಇಟ್ಕೊಂಡಿರುತ್ತೆ, ಮತ್ತು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಜಾಸ್ತಿ ಕಲ್ಸೋಕ್ಕೆ ಹೋಗಬೇಡಿ, ಸ್ವಲ್ಪ ಅದು ಮಿಕ್ಸ್ ಆಗೋವರೆಗೂ ಸ್ವಲ್ಪ
ಅದು ಸ್ವಲ್ಪ ಕುದೀತಾ ಇದೆ. ಇವಾಗ ನಾವು ಚಿಕನ್ ಕಲಸಿಟ್ಟಿದ್ವಲ್ಲ ಅದರಲ್ಲಿ ಸ್ವಲ್ಪ ಮಸಾಲೆ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲೇ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಕಲಸಿ ಜಾಸ್ತಿ ಎಲ್ಲ ತಿರ್ಸೋಕೆ ಹೋಗಬೇಡಿ. ಇವಾಗ ಮತ್ತೆ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚಿಕನ್ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಆಯಿಲ್ ಬಿಟ್ಕೊಂಡು ಚಿಕನ್ ಬೇಯ್ತಾ ಇದೆ, ಬೆಂದಿದೆ ಆಲ್ರೆಡಿ ಸ್ವಲ್ಪ. ಸೊ ಈ ಥರ ಆಯಿಲ್ ಬಿಟ್ಕೊಳ್ಳುತ್ತೆ ಮತ್ತು ಫ್ರೈ ಆಗಿದೆ. ನೋಡಿ ಎಷ್ಟು ನೀಟಾಗಿ ಗೊತ್ತಾಗ್ತಿದೆ ನಮಗೆ ಫ್ರೈ ಆಗಿದೆ ಅಂದ್ಬಿಟ್ಟು. ಇವಾಗ ಆ ಗ್ಲಾಸಲ್ಲಿ 2 ಗ್ಲಾಸ್ ನಾನು ಅಕ್ಕಿ ತಗೊಂಡಿದ್ದೀನಿ. ಸೊ ನಾನು 3 ಗ್ಲಾಸ್ ಹಾಕ್ಕೋತಿದ್ದೀನಿ, ಯಾಕಂದರೆ ನಾವು ಮಸಾಲೆಯಲ್ಲಿ ಕೂಡ ನೀರು ಇರುತ್ತಲ್ಲ, ಅದಕ್ಕೆ ನಾವು 3 ಗ್ಲಾಸ್ ಹಾಕ್ಕೋಬೇಕು. ನಾನು ಆಲ್ರೆಡಿ ಕೆಟಲಲ್ಲಿ ನಾನು 3 ಗ್ಲಾಸ್ ನೀರು ಹಾಕಿ ಕಾಯಿಸ್ಕೊಂಡಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ನಮಗೆ ಬೇಗನೆ ಆಗುತ್ತೆ, ಕುದಿಯೋಷ್ಟಿರಲ್ವಲ್ಲ, ಇದರಲ್ಲೇ ಕುದಿಸ್ಕೊಂಡಿದ್ದೀನಿ. ಸೊ ಬೇಗನೆ ಮಾಡ್ಕೋಬೋದು ನಾವು. ಅದಕ್ಕೆ ನಾನು ಬಿಸಿನೀರು ತೊಗೊಂಡಿದ್ದೀನಿ, ಅದನ್ನು ಕಾಯಿಸಿಬಿಟ್ಟು ಹಾಕ್ತಾಯಿದ್ದೀನಿ. ನಾನು ಡೈರೆಕ್ಟಾಗಿ ತಣ್ಣೀರು ಹಾಕ್ತಾಯಿಲ್ಲ. ಈ ಥರ ಹಾಕೋದ್ರಿಂದ ಬೇಗನೂ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ, ಬೇಗನೂ ಆಗೋಗುತ್ತೆ. ಮತ್ತು ನೀರು ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕಾಗಿತ್ತು. ಇವಾಗ 3 ಗ್ಲಾಸ್ ಹಾಕ್ತಿದ್ದೀನಿ, ಯಾಕಂದರೆ ಮಸಾಲೆಯಲ್ಲೂ ನೀರು ಇರುತ್ತೆ ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿದ್ವಲ್ಲ ಅದರಲ್ಲಿ ಕೂಡ ಸ್ವಲ್ಪ ನೀರು ಎಳ್ಕೊಂಬಿಟ್ಟಿರುತ್ತೆ ಅದು. ಸೊ ಅದಕ್ಕೆ ನಾವು ಕಮ್ಮಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ, ಜಾಸ್ತಿ ಹಾಕ್ಕೊಂಡ್ರೆ ನುಣ್ಣಗಾಗ್ಬಿಡುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಅದನ್ನು. ಮತ್ತು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸಲ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ನಾವು ಚಿಕನ್ನ ನೆನೆಸಿಟ್ಟಿದ್ವಲ್ಲ ಅಲ್ಲೂ ಕೂಡ ಉಪ್ಪು ಹಾಕಿದ್ದೀವಿ. ಸೊ ನಾವು ಇವಾಗ ಹಂಗೆ ಹಾಕಿಬಿಟ್ರೆ ನಮಗೆ ಗೊತ್ತಾಗಲ್ಲ, ಅದಕ್ಕೆ ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಗೊತ್ತಿರೋರು ಹಾಕ್ಕೊಳ್ಳಿ, ಪರವಾಗಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡ್ತಿರೋರು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ರೈಸಿಗೆ ಇವಾಗ ಜಾಸ್ತಿ ಆಗಿಬಿಟ್ರೆ ಏನು ಮಾಡೋದು, ಅದಕ್ಕೆ ಚೆನ್ನಾಗಿರಲ್ಲ ಟೇಸ್ಟು. ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಅದೇ ಬೆಟರು. ಸೊ ಫ್ರೆಂಡ್ಸ್, ಇನ್ನೊಂದು ಏನಂದರೆ ನಾವು ರೈಸ್ ಐಟಮ್ ಮಾಡೋವಾಗ ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ಆವಾಗೇ ರೈಸ್ ಕರೆಕ್ಟಾಗಿ ಬರೋದು. ಉಪ್ಪು ಕಮ್ಮಿ ಇದ್ದರೆ ಸಪ್ಪೆ ಆಗಿಬಿಡುತ್ತೆ. ಅದೆಲ್ಲ ರೈಸ್ ಬೆಂದಾಗ ಕರೆಕ್ಟಾಗಿ ಆಗುತ್ತೆ. ಇವಾಗ ನಾವು ಅದು ಕುದೀತಾ ಇದೆ, ರೈಸ್ ಹಾಕ್ಕೊಳ್ಳೋಣ. ಇವಾಗ ನಾವು ಕುದಿಯೋವಾಗ ಹಾಕ್ಕೋಬೇಕು, ತಣ್ಣೀರು ಹಾಕ್ಬಿಡ್ತಾರೆ ಒಬ್ಬೊಬ್ಬರು, ಆ ಟೈಮಲ್ಲೇ ರೈಸ್ ಹಾಕ್ಬಿಡ್ತಾರೆ. ಹಂಗೆ ಮಾಡಬಾರ್ದು, ಚೆನ್ನಾಗಿ ಬರಲ್ಲ. ಸೊ ನೀರು ಕುದಿಯೋವಾಗ ನಾವು ರೈಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ರೈಸ್ ಎಲ್ಲ ಹಾಕಿದ್ದಾದಮೇಲೆ ನಾವು 1 ಟೈಮ್ ಅದನ್ನ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಅದು ಫುಲ್ ಕುದೀತಾ ಇರುತ್ತೆ, ಆವಾಗ ಕಲಿಸ್ಕೊಳ್ತಾ ಇರೋಣ. ನಾವು ಇವಾಗ ಮುಚ್ಚಿಬಿಟ್ಟು ಇಡೋಣ. ಇವಾಗ ನೋಡಿ ಅದು ಮುಚ್ಚಿದ್ದೆ, ಫುಲ್ ಕುದೀತಾ ಇದೆ. ಇವಾಗ ಒಂದು ಸಲ ಕಲಿಸ್ಕೊಳ್ಳೋಣ. ಜಾಸ್ತಿ ಕಲ್ಸೋಕೆ ಹೋಗ್ಬಾರ್ದು, ರೈಸ್ ನೆಂದಿರುತ್ತೆ ಅಲ್ವಾ, ಪುಡಿ ಆಗಿಬಿಡುತ್ತೆ. ಸೊ 1 ಟೈಮ್ ಈ ಥರ ಮಾಡಿಕೊಂಡು ನೀಟಾಗಿ ಮುಚ್ಚಿಬಿಡೋಣ. ಮತ್ತು ಫುಲ್ಲು ಮುಚ್ಚಿದ್ರೆ ಅದು ಫುಲ್ಲು ಉಕ್ಕಿ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಥರ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ನಾವು ಪ್ಲೇಟ್ ಮುಚ್ಚೋಣ, ಯಾಕಂದರೆ ಉಕ್ಕದಿರ ಇರಲಿ ಅಂದ್ಬಿಟ್ಟು. ಸೊ ನೋಡಿ ಇವಾಗ ಕುದೀತಾ ಇದೆ, ನೀರು ಕೂಡ ಡ್ರೈ ಆಗ್ತಾ ಇದೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ, ಚೆನ್ನಾಗಿರುತ್ತೆ ಆವಾಗ. ಸೊ ಕುದೀತಾ ಇದೆ, ನಾವು ಪ್ಲೇಟ್ ಮುಚ್ಚೇ ಇರೋಣ ಸ್ವಲ್ಪ ಮೇಲೆ, ಬೇಗನೆ ಅದು ಬೇಯುತ್ತೆ. ಮತ್ತು ಇವಾಗ ಪ್ಲೇಟ್ ತೆಗೆದು ನೋಡೋಣ. ನೋಡಿ ಫುಲ್ಲು ಡ್ರೈ ಆಗಿದೆ ಇವಾಗ ರೈಸು, ನೀರೆಲ್ಲ ಎಳ್ಕೊಂಡಿದೆ. ಸೊ ಬೆಂದಿರುತ್ತೆ. ಇವಾಗ ನಾವು ಇದನ್ನು ದಮ್ ಕಟ್ಟಬೇಕು. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಒಂದು ಹೇಳೋದು ಮರ್ತೋಯ್ತು, ನಾನು ತುಪ್ಪ ತೋರಿಸಿಲ್ಲ ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸೋವಾಗ. ಲಾಸ್ಟಲ್ಲಿ ನಾವು ನೋಡಿ ಈ ಥರ ನೀರೆಲ್ಲ ಎಳ್ಕೊಂಡಾದ್ಮೇಲೆ ಇವಾಗ ದಮ್ ಕೊಟ್ಟಬೇಕು. ಇವಾಗ ಈ ಟೈಮಲ್ಲಿ ನಾವು ತುಪ್ಪ ಯೂಸ್ ಮಾಡಿದ್ರೇ ಚೆನ್ನಾಗಿ ಬರೋದು, ಸ್ಮೂತಾಗಿರುತ್ತೆ. ನೋಡಿ ನಾನು GRB ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಇದನ್ನೇ ಯೂಸ್ ಮಾಡಬೇಕಂತೇನಿಲ್ಲ, ನಿಮ್ಮ ಮನೇಲಿ ಯಾವ ತುಪ್ಪ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ತುಪ್ಪ ಹಾಕಿದ್ರೇ ಬಿರಿಯಾನಿಗೆ ಟೇಸ್ಟ್ ಬರೋದು. ಮತ್ತು ದಮ್ ಬಿರಿಯಾನಿಗಂತೂ ಲಾಸ್ಟಲ್ಲಿ ನಾವು ದಮ್ ಕಟ್ಟೋವಾಗ ಹಾಕಲೇಬೇಕು, ಅವಾಗ ಸ್ಮೂತಾಗಿರುತ್ತೆ. ನೋಡಿ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರೋದು, ನೋಡೋಕ್ಕೆ ಕೂಡ ಸ್ಮೂತಾಗಿ ಸೂಪರಾಗಿರುತ್ತೆ ರೈಸು ಲಾಸ್ಟಲ್ಲಿ ನಾವು ನೋಡಿದಾಗ. ಸೊ ಹಾಕ್ಕೊಂಡು ನಾವು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಅಲ್ಲಿ. ಸೊ ಇವಾಗ ಚಮಚ ತಗೊಂಡು ಅದನ್ನು ನೀಟಾಗಿ ರೈಸ್ ಒಳಗಡೆ ಒಂದೊಂದು ಸಲ ಈ ಥರ ಮಾಡಿಕೊಂಡ್ರೆ ನಮಗೆ ಅದು ಮೇಲೆ ಇರೋ ತುಪ್ಪ
ಬಟ್ಟೆ ತಗೊಂಡು ಅದನ್ನು ನೀಟಾಗಿ ಈ ಥರ ಪಾತ್ರೆಗೆ ಸುತ್ತಿ ಅದನ್ನ ಸುತ್ತಬಿಟ್ಟು ಎಲ್ಲೂ ಗಾಳಿ ಹೋಗಬಾರ್ದು, ಮತ್ತು ಅದು ಇದಾಗ್ತಿದೆಯಲ್ಲ, ಆವಿ ಆಗ್ತಾಯಿದೆಯಲ್ಲ ಅದೆಲ್ಲ ಹೋಗಲೇಬಾರ್ದು, ಗ್ಯಾಪ್ಗಳಲ್ಲಿ ಕೂಡ ಹೋಗಬಾರ್ದು. ಅವಾಗೇ ಚೆನ್ನಾಗಿ ಬರೋದು ದಮ್ ಕಟ್ಟಿರೋದು ನಮಗೆ. ಸೊ ನಾನು ಇವಾಗ ಹಿಂಗೆ ಮಾಡಿಕೊಂಡು ಆ ಪ್ಲೇಟ್ನ ಅದ್ರ ಮೇಲೆ ಇಡ್ತಾಯಿದ್ದೀನಿ. ನೀಟಾಗಿ ಎಲ್ಲೂ ಗ್ಯಾಪ್ ಇಲ್ಲದೆ ನೋಡ್ಕೊಳ್ಳಿ ನೀವು. ಗ್ಯಾಪ್ ಇದ್ದರೆ ವೇಸ್ಟ್ ಆಗಿಬಿಡುತ್ತೆ. ನಮಗಿವಾಗ ಆ ಹಬೆಯಲ್ಲೇ ಆ ರೈಸ್ ಬೇಯಬೇಕು, ಅವಾಗೇ ಚೆನ್ನಾಗಿ ಬರೋದು. ಅದಕ್ಕೆ ದಮ್ ಬಿರಿಯಾನಿ ಅಂತ ಹೇಳೋದು. ಸೊ ನಾನಿವಾಗ ನೀಟಾಗಿ ಅದನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಅದೆಲ್ಲ ಕರೆಕ್ಟಾಗಿದೆ. ಇವಾಗ ನಮ್ಗೆ ಲೆಫ್ಟ್ ಸೈಡಲ್ಲಿ ಅದು ಸ್ವಲ್ಪ ಗ್ಯಾಪ್ ಇದೆ. ಆ ಥರ ಇದ್ದರೂ ಕೂಡ ನಾವು ಕರೆಕ್ಟಾಗಿ ಮಾಡ್ಕೋಬೇಕು, ಯಾಕಂದರೆ ಅಷ್ಟೆಲ್ಲ ಮಾಡಿ ವೇಸ್ಟ್ ಆಗಿಬಿಡುತ್ತೆ. ಸ್ವಲ್ಪ ಗ್ಯಾಪ್ ಇದ್ರೂ ಆವಿ ಆಗೋದೆಲ್ಲ ಈ ಕಡೆಯಿಂದ ಹೋಗಿಬಿಟ್ಟು ರೈಸ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ನಾವು ಇವಾಗ ಅದನ್ನು ತೆಗೆದು ಮತ್ತೆ ಫಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಮತ್ತು ಈ ಥರ ಎಲ್ಲ ಮಾಡಿಕೊಂಡು ನಾನು ಇವಾಗ ಡಂಬಲ್ ಇಟ್ಟಿದ್ದೀನಿ. ಅದು ಒಂದಿತ್ತು ನಮ್ಮ ಮನೇಲಿ ವೇಸ್ಟ್ ಆಗಿದೆ ಅಂದ್ಬಿಟ್ಟು ನಾನು ಅದನ್ನು ಈ ಥರ ದಮ್ ಕಟ್ಟಗಂತಲೇ ಇಟ್ಕೊಂಡಿದ್ದೀನಿ. ನೀವು ಬೇರೆ ಏನಾದರೂ ಇಟ್ಕೊಳ್ಳಿ, ತೂಕ ಇರೋವಂಥದ್ದು. ಸ್ವಲ್ಪ ತೂಕ ಇರೋದನ್ನೇ ಇಟ್ಕೊಂಡ್ರೆ ನಮಗೆ ಚೆನ್ನಾಗಿ ಬೇಗನೆ ದಮ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಸೊ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ನೀಟಾಗಿ ಫಿಕ್ಸ್ ಆಗಿದೆ ಇವಾಗ. ಸೊ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು 5 ಮಿನಿಟ್ಸ್ ಇಟ್ಕೊಂಡ್ಬಿಟ್ರೆ ನಮಗೆ ಫುಲ್ ರೆಡಿ ಆಗಿಬಿಡುತ್ತೆ. 5 ಮಿನಿಟ್ಸ್ ಬಿಟ್ಕೊಂಡು ಆಮೇಲೆ ನೋಡೋಣ ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಮಾಡೋದು ದಮ್ ಬಿರಿಯಾನಿ ಅಂತ. ತುಂಬಾ ಈಸಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗೋಗುತ್ತೆ, ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇವಾಗ ದಮ್ ಕಟ್ಟಿದ್ದೀವಿ, ನೋಡೋಣ ಲಾಸ್ಟಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ಒಂದು 5-6 ಮಿನಿಟ್ಸು ಹಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ನೀಟಾಗಿ ತಕ್ಕೊಳ್ಳಿ. ಮತ್ತು ಪ್ಲೇಟ್ನ ನಾವು ಯಾವತ್ತೂ ಮೇಲೆ ಎತ್ತಕ್ಕೆ ಹೋಗಬಾರ್ದು. ಆ ಥರ ಮೇಲೆ ಎತ್ತಕ್ಕೆ ಹೋದ್ರೆ ನಮ್ಮ ಕೈ ಮೇಲೆ ಫುಲ್ ಹಬೆ ನಮ್ಮ ಕೈ ಮೇಲೆ ಬಂದುಬಿಟ್ಟು ಉರಿಯುತ್ತೆ. ಸೊ ನಾವು ಯಾವತ್ತೂ ಪ್ಲೇಟ್ನ ಸೈಡಿಂದ ತಗೊಳ್ಳೋಣ. ಅದನ್ನು ಸೈಡಿಂದ ತಗೊಂಡ್ರೆ ನಮಗೇನು ಆಗಲ್ಲ. ಸೊ ಸೈಡಿಂದ ತಗೊಳ್ಳಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀಟಾಗಿ ಅದನ್ನ ರಿಮೂವ್ ಮಾಡಿ ಇವಾಗ ನೋಡೋಣ ಕಲಿಸ್ಬಿಟ್ಟು. ಸಖತ್ತಾಗಿ ಕಾಣಿಸ್ತಿದೆ ನೋಡಿ, ಗಮ್ಮಂತ ಕೂಡ ಇದೆ. ಇವಾಗ ಅದು ನೋಡಿ ಕಲಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಕರೆಕ್ಟಾಗಿ ಬಂದಿದೆ ನೋಡಿ. ನಾನು ಕಮ್ಮಿ ನೀರು ತಗೊಂಡಿದ್ದು, ಬಟ್ ಕರೆಕ್ಟಾಗಿದೆ. ಎಷ್ಟು ಚೆನ್ನಾಗಿ ಚಿಕನ್ ಕೂಡ ಸಖತ್ತಾಗಿ ಬೇಯ್ದಿತ್ತು, ಕರೆಕ್ಟಾಗಿತ್ತು ಎಲ್ಲ ಕೂಡ. ಸೊ ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.